8 ಎಕರೆ ಲ್ಯಾಂಡು. ಸ್ವಿಮ್ಮಿಂಗ್ ಪೂಲ್ವೇ ಈ ಕಡೆ ಕೊಟ್ಟಿವಿ. ಸ್ವಿಮ್ಮಿಂಗ್ ಪೂಲ್ ಮೂರು ಬೋರ್ವೆಲ್ ಇವೆ. ಸ್ವಿಮ್ಮಿಂಗ್ ಪೂಲ್ ನೋಡೋದು. ಸ್ವಿಮ್ಮಿಂಗ್ ಪೂಲ್ಗೆ ಒಳ್ಳೆ ಸಡ್ಡು ಮಾಡಿಬಿಟ್ಟು ಬಾಕ್ಸ್ ಮಾಡಾರೆ. ಮನೆ ಅದು ಸೀಟ್ ಮನೆ ಮಾಡ್ಯಾರ ನೋಡಿ. ಪೂರ್ತಿ 8 ಎಕರೆಗೂ ಅಡಿಕೆ, ತೆಂಗು, ಸಪೋಟ. ಒಳ್ಳೆ ಎಲ್ಲ ಫಲ ಬಿಟ್ರೆ ಮರಗಳು. 8 ಎಕರೆಗೆ ಪೂರ್ತಿ 8 ಎಕರೆ ತೆಂಗು, ಅಡಿಕೆ ಇನ್ನೊಂದು 6 ತಿಂಗಳು ವರ್ಷದಲ್ಲೆಲ್ಲ ಫಲ ಬಿಡೋದು. ಸುತ್ತಲೂ 8 ಎಕರೆಗೂ ಹದ್ದು ಬಸ್ ಮಾಡಿ ಸೋಲಾರ್ ಫೆನ್ಸಿಂಗ್ ಆಗೋದು. ನೋಡಿ ಅಡಿಕೆ ಈಗ ಒಂಬಾಳ ಬರುತ್ತೆ. ಒಳ್ಳೆ ಮರ ಆಗ್ಬಿಟ್ಟಿದ್ದು ನೋಡಿ ಸರ್. ಪೂರ್ತಿ ಈಡೇವು ನೋಡಿ ಸರ್. ಇದು 8 ಎಕರೆ ಈಡೇವು ಮಾಡೋದ್ರಿಂದ ನಿಮ್ಸ್ಗಳು ಜಾಸ್ತಿ ಆಯ್ತವೆ. ಪೂರ್ತಿ ಎಲ್ಲಕ್ಕೂ ಡ್ರಿಪ್ ಅಲಿಗೇಷನ್ ಆಗದೆ. 8 ಎಕರೆಗೆ ಅಡಿಕೆ, ತೆಂಗು, ಅದ್ದೂರಿ ತೋಟ ನೋಡಿ. ಹಾಗೆ ಕೆಳಗೆ ಆಗನೆ ತಗೊಂಡಿದ್ದು. ಇದು ಮೈಸೂರಿಗೆ ಒಂದು 65 ಕಿಲೋಮೀಟ್ರ್ ಆಗುತ್ತೆ. ಪ್ರತಿಯೊಂದು ಮರನೂ ಇದೇ ಥರ ಬಿಟ್ಟವ ಸರ್. ಎಲ್ಲ ಈಗ ಬಿಡ್ತಿರೋದು. 2 ವರ್ಷ ಕಳೆದ್ಬಿಟ್ರೆ ನೀವು 2ನೇರು ಕಾಯಿ ಕಿತ್ತಿ ಪೂರೈಸೋಕ್ಕೆ ಆಗಲ್ಲ ಅಂಥ ಲ್ಯಾಂಡು. ನೀರು ಓಡ್ತಕಣ, ಇಲ್ಲಿಗೂ ನೀರು ಓಡ್ತಕಣ. ಸ್ಪ್ರಿಂಕರು ಹಾಕಾರ. ಇಲ್ಲಿ ಒಂದು ಸ್ಪ್ರಿಂಕರ್ ಹಾಕಾರ. ಎಲ್ಲಕ್ಕೂ ಸ್ಪ್ರಿಂಕರ್ ಸಿಸ್ಟಮೆಂಟ್ ಮಾಡಾರ 8 ಎಕರೆಗೆ ನೋಡ್ರಿ. ಅದ್ದೂರಿ ತೋಟ ಸಹ ಪೂರ್ತಿ ಇಡವ್ ನೋಡಿ. ಜನರ ಪ್ರಾಪರ್ಟಿ. 3 ಬೋರ್ವೆಲ್ 8 ಎಕರೆಗೆ. ಕರೆಂಟು 2 ಕಡೆ ಲೈನ್ ಇದೆ ಇದಕ್ಕೆ. ಜನರ ಪ್ರಾಪರ್ಟಿ. ಒಳ್ಳೆ ಅಡಿಕೆ. ಇನ್ನೇನು ಎಲ್ಲ 30 ಬಿಡೋದು ಟೈಮ್ ಆಗದೆ ಅಡಿಕೆ. ನೋಡಿ ಸರ್ ಆಗ್ಬಿಟ್ಟದ ತೆಂಗಿನ ಮರ. ಎಲ್ಲನೂ ರೆಡಿ ಮಾಡಿಬಿಟ್ಟಾರೆ. ಬಂದು ಬೀಗ ತಗೊಂಡು ಒಳಗೆ ಆರಾಮಾಗಿ ಕೂತ್ಕೋಬೋದು.
ಆ ಥರ ಆಗಿರೋ ಲ್ಯಾಂಡ್ ಇದು. ಇವರು 1 ಎಕರೆಗೆ 40 ಲಕ್ಷ ರೂಪಾಯಿ ಹೇಳ್ತಾರೆ. 8 ಎಕರೆ ಎಲ್ಲ ಫಲಗಚ್ಚವ. ಈಗ ಯಾವ ಥರ ಇದ್ದು ನೋಡಿದೆ ಎಳ್ನೀರು. ಈ ಕಡೆ 4 ಎಕರೆ, ಈ ಕಡೆ 4 ಎಕರೆ, ಮಧ್ಯದಲ್ಲಿ ರೋಡ್ ಬಿಟ್ಕೊಂಡ್ರೆ ತಿರುಗಾಡಕ್ಕೆ ಫುಲ್ ರೆಡ್ ಸಾಯಿಲ್ ಈ ಥರ ಮಣ್ಣು. ಆದಷ್ಟು ಜನ್ರೇಟ್ರ್ ಅದ ನೋಡಿ, ಜನ್ರೇಟ್ನು ಉಪಯೋಗಿಸಬಹುದು. ಎಂಟು ಎಕರೆ ಒಳ್ಳೆ ಲ್ಯಾಂಡು, ಸೂಪರ್ ಲ್ಯಾಂಡು. ಬೇಗ ತಕೊಂಡು ಒಳಗೆ ಕೂತ್ಕೋಬೋದು ಆ ಮಟ್ಕರ ಲ್ಯಾಂಡು. ದನರ್ ಕೊಟ್ಟಿಗೆ ಶೀಟ್ ಮಣಿ. ಡಾಂಬರ್ ರೋಡಿಂದ ಒಂದು 300ರಿಂದ 400 ಮೀಟ್ರ್ ಒಳಗಡೆ ಬರಬೇಕು. ಅಂದರೆ ಇದು 33 ಅಡಿ ರೋಡು, ಒಂದು ಚೈನ್ ರೋಡು. ಅಂದರೆ ರೋಡ್ ಚೆನ್ನಾಗಿದೆ, ಬರ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. 8 ಎಕರೆ ಅದ್ದೂರಿ ತೋಟ, 40 ಲಕ್ಷ ರೂಪಾಯಿ ಹೇಳ್ತಾರೆ. ಕೂತ್ಕೊಂಡ್ರೆ ನೈಸ್ಲಿ ನೆಗೆಸಬಲ್ ಆಗುತ್ತೆ. ಎಲ್ಲ ರೆಡಿ ಮಾಡಿಬಿಟ್ರೆ ಲ್ಯಾಂಡು. ಅಡಿಕೆ ತೆಂಗು ಸೂಪರ್ ಆಗದ ನೋಡಿ ಸರ್. ಬೇಕು ಅಂದ್ರೆ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಒಳ್ಳೆ ವಾಟರ್ ಬೆಳೆಸಾಗ 3 ಬೋರ್ವೆಲ್ ಅವೆ. ಎಲ್ಲ ಪೂರ್ತಿ ಡ್ರಿಪ್ಪಲ್ಲಿ ಚೆನ್ನಾಗಿ ಸುತ್ತಲೂ ಹದ್ಬಸ್ತ್ ಮಾಡಿ ಜಾಲಿ ಫೆನ್ಸಿಂಗ್ ಹಾಕಿ ಸೋಲಾರ್ ಹಾಕಾರೆ ಮನೆ ನೋಡಿ. ಧನ್ಯವಾದಗಳು.